ಜೈ ಭಾರತ್ ವಂದೇ ಮಾತರಂ. ಈ ಪ್ರಕೃತಿ ಎಂಬುದೇ ವಿಸ್ಮಯ. ಅದರ ನಿಗೂಢತೆಯನ್ನು ಕಂಡುಕೊಳ್ಳಲು ಕೂಡ ಸಾಧ್ಯವಿಲ್ಲ. ನಾವು ಪ್ರಕೃತಿಗೆಯನ್ನು ಒಳ್ಳೆಯದನ್ನು ಬಯಸಿದರೆ ಅದು ಕೂಡ ನಮಗೆ ಒಳ್ಳೆಯದನ್ನೇ ಬಯಸುತ್ತದೆ. ಆದರೆ ಈಗ ದಕ್ಷಿಣ ಕೊರಿಯಾದ ಭೂವಿಜ್ಞಾನಿ ತಂಡ ಒಂದು ಶಾಕಿಂಗ್ ವರದಿಯನ್ನು ಹೊರಹಾಕಿದೆ. ಅದೇನೆಂದರೆ ಭೂಮಿ ಸುಮಾರು 31.5 ಇಂಚು ತಿರುಗುದಿಯಂತೆ. ಈ ಭೂಮಿ ಓರೆಯಾಗಲು ಏನು ಕಾರಣ, ಅಂಥದ್ದು ಏನು ನಡೆಯುತ್ತಿದೆ, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ರೀತಿಯಾಗಲು ಮುಖ್ಯ ಘಟನೆ ಏನೆಂದರೆ ಈ ಅಂತರ್ಜಲ ಖಾಲಿ ಆಗ್ತಾ ಇದೆ. ಪ್ರತಿಯೊಂದು ಜೀವಿಗೂ ನೀರು ಅತಿ ಮುಖ್ಯ. ನದಿ ನೀರು ಅಲ್ಲದೆ ಭೂಮಿ ಅಡಿನಿಂದ ಸಿಗುವಂತಹ ಅಂತರ್ಜಲ ನೀರನ್ನು ಕೂಡ ಉಪಯೋಗಿಸುತ್ತಿದ್ದಾರೆ. ಈ ಮುಖಾಂತರ ಮನುಷ್ಯರ ಅವಶ್ಯಕತೆಯನ್ನು ಪೂರೈಸಲಾಗುತ್ತೆ. 1993ರಿಂದ 2010 ತನಕ ಸುಮಾರು 2150 ಗಿಗಾಟನ್ನಷ್ಟು ಅಂತರ್ಜಲದಿಂದ ನೀರನ್ನು ತೆಗೆಯಲಾಗಿದೆ. ಈ 1 ಗಿಗಾಟನ್ ಅಂದರೆ ಸುಮಾರು 1 ಬಿಲಿಯನ್ ಟನ್ ಎಂಬುದು ಅರ್ಥ. ಅಂಥದ್ರಲ್ಲಿ 2150 ಗಿಗಾಟನ್. ಈ ಅಂತರ್ಜಲದಿಂದ ನೀರು ತೆಗಿತಾ ಹೋಗುವಾಗ ಭೂಮಿಯು ಹಗುರವಾಗ್ತಾ ಹೋಗುತ್ತೆ. ಮತ್ತೊಂದು ಕಡೆ ಸಮುದ್ರದಲ್ಲಿ ನೀರು ಹೆಚ್ಚುತ್ತಾ ಹೋಗುತ್ತೆ. ಆಗ ಭೂಮಿಯ ಇಂಬ್ಯಾಲೆನ್ಸ್ನಿಂದಾಗಿ ಈ ರೀತಿ ಆಗುತ್ತೆ. ಈ ರೀತಿ ಮುಂದುವರಿತಾ ಹೋದರೆ ಈ ಅನಾನುಕೂಲ ತುಂಬ ಆಗುತ್ತೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಅಂತರ್ಜಲದ ನೀರನ್ನು ಹೆಚ್ಚು ತೆಗೆಯಲಾಗುತ್ತೆ. ಆ ಲಿಸ್ಟಲ್ಲಿ ಭಾರತವು ಕೂಡ ಇದೆ. ಹೀಗೆ ಮುಂದುವರಿತಾ ಹೋದರೆ ಮುಂಬರುವ ದಿನಗಳಲ್ಲಿ ತುಂಬ ಅನಾನುಕೂಲ ಉಂಟಾಗಲಿದೆ. ಭೂಮಿಯ ಒಂದು ಪಥ ಬದಲಾಗುವ ಸಾಧ್ಯತೆಯೂ ಇದೆ. ಹವಾಮಾನದಲ್ಲಿ ವೈಪರೀತ್ಯ ಕೂಡ ಉಂಟಾಗಬಹುದು. ಈ ಋತುಗಳಲ್ಲಿ ಹಾಗೂ 3 ಕಾಲದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲದಲ್ಲಿ ಬೇರೆ ರೀತಿಯ ಒಂದು ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇನ್ನು ಭೂಮಿಯ ಅಡಿಭಾಗದಲ್ಲಿ ನೀರು ಸಿಗುವಂತಹ ಈ ಅಂತರ್ಜಲ ಕಡಿಮೆಯಾಗಬಹುದು. ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತೆ. ಈಗಲೂ ಕೂಡ ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಅಂತರ್ಜಲದಿಂದ ನೀರು ತೆಗೆಯುವುದನ್ನು ಇನ್ನೂ ಕೂಡ ಕಡಿಮೆ ಮಾಡಲಿಲ್ಲ. ಈಗಲೂ ನಾವು ಕೆಲವೊಂದು ಭಾಗಗಳಲ್ಲಿ ಅದರ ಪರಿಣಾಮವನ್ನು ನಾವು ನೋಡುತ್ತಿದ್ದೇವೆ. ಅಂತರ್ಜಲ ಕುಸಿತದಿಂದಾಗಿ ಈ ಕೃಷಿ ಚಟುವಟಿಕೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಈ ಭೂಮಿಯು ಕೂಡ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಈ ಅಂತರ್ಜಲವನ್ನು ನಾವು ರಕ್ಷಿಸಿದರೆ ಪ್ರಕೃತಿಯು ನಮ್ಮನ್ನು ರಕ್ಷಿಸುತ್ತೆ.